ನಮಸ್ತೆ ಎಲ್ರಿಗೂ. ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದೇ ರೀತಿಯಾಗಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಚಾರ ಏನು ಅಂತ ಅಂದರೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಅನ್ನಭಾಗ್ಯ ಯೋಜನೆ ಏನಿದೆ, ಆ ಒಂದು ಯೋಜನೆಯ ಅಡಿಯಲ್ಲಿ ರಾಜ್ಯ ಸರ್ಕಾರ ಅಧಿಕಾರಕ್ಕೂ ಬರೋದಕ್ಕೂ ಮುಂಚೆ ಏನು ಹೇಳಿತ್ತು ಅಂತಂದರೆ, ಪ್ರತಿ ಸದಸ್ಯನಿಗೂ ಕೂಡ 10 kg ಅಕ್ಕಿಯನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿತ್ತು. ಅದಾದ ನಂತರ ಅಧಿಕಾರಕ್ಕೆ ಬಂದಾಗ ಅವರು ಈ ಒಂದು ಗ್ಯಾರಂಟಿ ಯೋಜನೆಯ ಪ್ರಕಾರವಾಗಿ 10 kg ಅಕ್ಕಿಯನ್ನು ಕೊಡೋದಕ್ಕೆ ಆಗಲಿಲ್ಲ. 5 kg ಅಕ್ಕಿಯನ್ನು ಕೇಂದ್ರದಿಂದನೇ ಬರುತ್ತೆ, ಅದನ್ನು ಕೊಡ್ತಾರೆ. ಆದರೆ ಇನ್ನೂ 5 kg ಹೆಚ್ಚುವರಿ ಅಕ್ಕಿ ಬೇಕು ಪ್ರತಿಯೊಬ್ಬರಿಗೂ ಕೂಡ ಅಂತ ಕೇಂದ್ರ ಸರ್ಕಾರದ ಮೊರೆ ಹೋದಾಗ ಅದು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಅದಕ್ಕಾಗಿ ಏನು ಮಾಡಿದ್ರು, ಇನ್ನು ಹೇಗಿದ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ತಂದ್ಬಿಟ್ಟಿದ್ದೀವಿ ಅಲ್ವಾ, ಅಕ್ಕಿ ಕೊಡೋದಕ್ಕೆ ಆಗಲ್ಲ, ಅದರ ಬದಲಾಗಿ ನಾವು 5 kgಯ ಅಕ್ಕಿ ಹಣವನ್ನು ಕೊಟ್ಬಿಡ್ತೀವಿ ಪ್ರತಿ ಸದಸ್ಯರದ್ದು ಕೂಡ. ಒಟ್ಟಿನಲ್ಲಿ ಒಂದು ಫ್ಯಾಮಿಲಿಗೆ ಅನ್ನೋ ಥರ, ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅಷ್ಟು ಜನಕ್ಕೂ ಕೂಡ ಸೇರಿಸಿ ನಾವು ಅಕ್ಕಿ ಹಣವನ್ನೇ ಕೊಡ್ತೀವಿ ಅಂತ ಹೇಳಿದಂಥದ್ದು. ಅದೇ ರೀತಿಯಾಗಿ 1.5 ವರ್ಷ ಕೂಡ ನಡ್ಕೊಂಡು ಬಂತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆದರೆ ಇನ್ನು ಮುಂದೆ ಆ ಒಂದು ಅಕ್ಕಿ ಹಣ ಅಂತ ಬರೋದೆಲ್ಲ ಸ್ಟಾಪ್ ಆಗುತ್ತೆ. ಯಾಕೆ ಅಂತ ಅಂದರೆ, ಕೇಂದ್ರ ಸರ್ಕಾರ ಇವಾಗ ಒಪ್ಪಿಗೆಯನ್ನು ನೀಡಿರೋ ಅಂಥದ್ದು ನಾವು ಅಕ್ಕಿಯನ್ನು ಕೊಡ್ತೀವಿ ಅಂತ. ಹಾಗಾಗಿ ಕೇಂದ್ರ ಸರ್ಕಾರ ಕಳಿಸ್ಕೊಡುತ್ತೆ. ರಾಜ್ಯ ಸರ್ಕಾರ ಅಕ್ಕಿ ಹಣದ ಬದಲಾಗಿ ಈ ಒಂದು ಅಕ್ಕಿಯನ್ನೇ ಕೊಡುತ್ತೆ ಎಲ್ಲರಿಗೂ ಕೂಡ. ಅಂದರೆ ತಲಾ ಒಬ್ಬ ಸದಸ್ಯನಿಗೆ 5 kg ಅಕ್ಕಿ ಅನ್ನೋಂಗೆ 5 kg ಬರ್ತಿತ್ತು, ಅದರ ಜೊತೆಗೆ ಅಕ್ಕಿ ಹಣದ ಬದಲಾಗಿ 5 kg ಅಕ್ಕಿನೇ ಬರುತ್ತೆ. ನಿಮ್ಗೇನು ಅನಿಸುತ್ತೆ? ಯಾಕೆ ಅಂತಂದರೆ ಅಕ್ಕಿ ಕಡಿಮೆ ಬೇಕಾಗಿರುತ್ತೆ ಒಂದಷ್ಟು ಜನಕ್ಕೆ, ಅದರಿಂದ ಏನೋ ದಿನಸಿಗೆ ಖರ್ಚಾಗುತ್ತೆ ಅನ್ನೋ ಥರ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ನಿಮ್ಗೇನು ಅನಿಸುತ್ತೆ? 5 kg ಅಕ್ಕಿ ಕೊಡಬೇಕಾ, ಅದರ ಬದಲಾಗಿ ಹಣವನ್ನೇ ಕೊಡಬೇಕಾ ಅನ್ನೋವಂಥದ್ದು? ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.